ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗಂಗಮ್ಮ ಬಸಪ್ಪ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡವಳು ಮೌನ, ಹೆಸರಿಗೆ ತಕ್ಕಂತೆ ಮೌನ ಗೌರಿಯೇ. ಇವಳು ಹುಟ್ಟಿದ ಗಳಿಗೆ. ತುಂಬ ಬಡತನದಲ್ಲಿದ್ದ ಗಂಗಮ್ಮ ಬಸಪ್ಪನವರ ಅದೃಷ್ಟ ಕುಲಾಯಿಸಿ ಸ್ವಲ್ಪ ಹೊಲ ತೋಟ ಒಂದು ಹಸು ಕೊಂಡರು. ಮೌನ ಅದಕ್ಕೆ ಗೌರಿ ಎಂದು ಹೆಸರಿಟ್ಟು ಯಾವಾಗಲೂ ಅದರೊಟ್ಟಿಗೆ ಆಟವಾಡುತ್ತಾ ನಗುತ್ತಾ ಇರತೊಡಗಿದಳು. ಮೌನ ನೋಡಲು ಕಪ್ಪು, ಆದರೂ ಮನೆಯವರ ಕಣ್ಮಣಿಯಾಗಿ ಬೆಳೆದಳು. ಇವಳು ಹುಟ್ಟಿದ 2 ವರ್ಷಕ್ಕೆ ಹುಟ್ಟಿದವಳೇ ವೀಣಾ. ವೀಣಾ ನಕ್ಕರೆ ಮಾತನಾಡಿದರೆ ವೀಣೆ ನುಡಿಸಿದಂತಹ ಸ್ವರ ಅವಳದ್ದು. ಇವಳು ಹುಟ್ಟುವವರೆಗೂ ಮೌನ ಮನೆ ಮಂದಿಯ ಮುದ್ದಿನ ಕೂಸಾಗಿದ್ದಳು. ಕ್ರಮೇಣ ವೀಣಾಳ ಆಗಮನದಿಂದ ಎಲ್ಲರ ಗಮನ ಅವಳ ಮೇಲೆ ಹೆಚ್ಚಾಗತೊಡಗಿತು. ಹಾಲು ಬಿಳುಪಿನ ವೀಣಾ ನೋಡಲು ಸುಂದರವಾಗಿದ್ದಳು, ಎಲ್ಲದರಲ್ಲೂ ಚುರುಕು. ತಾನು ಏನು ಕೇಳಿದರೂ ಇಲ್ಲವೆನ್ನದ ತಾಯಿ ತಂದೆಯರು ಅವಳು ನಕ್ಕಾಗ ಕೆನ್ನೆಯಲ್ಲಿ ಬೀಳುವ ಗುಳಿಯಿಂದಾಗಿ ಇನ್ನೂ ಮುದ್ದಾಗಿ ಕಾಣುತ್ತಿದ್ದಳು. ವೀಣಾ ಚಿಕ್ಕವಳಾದ್ದರಿಂದ ಅಪ್ಪ ಅಮ್ಮ ಅವಳ ಮೇಲೆ ಹೆಚ್ಚಿನ ಕಾಳಜಿ ತೋರುತ್ತಿದ್ದರು. ಚಿಕ್ಕಂದಿನಿಂದಲೂ ಈ ತಾರತಮ್ಯಕ್ಕೆ ಹೊಂದಿಕೊಂಡ ಮೌನ ಮನೆ ಚಾಕರಿಯಲ್ಲಿ ಎತ್ತಿದ ಕೈ. ಮನೆಗೆ ಎಷ್ಟೇ ಜನ ಬರಲಿ ಬೇಸರಿಸದೆ ಎಲ್ಲರ ಚಾಕರಿ ಮಾಡುವ ಅಸಹಾಯಕಳು. ಯಾವಾಗಲೂ ಪೆದ್ದಿ ಎಂಬ ಬಿರುದು ಹೊತ್ತು ಹೈಸ್ಕೂಲ್ ಕೂಡ ದಾಟಲಾಗಲಿಲ್ಲ. ಆದರೆ ತಂಗಿ ವೀಣಾ ಓದಿನಲ್ಲೂ ಸೈ, ಆಟ ಪಾಠ, ಭಾಷಣ, ಚರ್ಚಾ ಸ್ಪರ್ಧೆ, ನಾಟಕ, ಹಾಡು, ಹಾಸ್ಯ ಎಲ್ಲದರಲ್ಲೂ ಎತ್ತಿದ ಕೈ. ಮೌನ ತನಗೆ ಬೇಸರ ದುಃಖವಾದಾಗೆಲ್ಲ ಅದನ್ನು ಮರೆಯಲು ಗೌರಿಯ ಬಳಿ ತೆರಳಿ ಅವಳ ಮೈದಡವುತ್ತಾ ಮುದ್ದು ಮಾಡುತ್ತಾ ಸಮಾಧಾನವಾಗುತ್ತಿದ್ದಳು. ಮೌನ ಬಂದರೆ ಗೌರಿ ಅಂಬಾ ಅಂಬಾ ಎಂದು ಕೂಗುತ್ತಾ ತನ್ನ ಪ್ರೀತಿಯನ್ನು ತೋರಿಸುತ್ತಿತ್ತು. ಮೌನ ಮತ್ತು ವೀಣಾರ ನಡುವೆ 2 ವರ್ಷಗಳ ಅಂತರವಿದ್ದರೂ ಮೌನ ಸ್ವಲ್ಪ ಕುಳ್ಳಿ, ವೀಣಾ ಎತ್ತರದ ಹುಡುಗಿ. ನೋಡುತ್ತಲೇ ಇಬ್ಬರ ಬಾಲ್ಯ ಕಳೆದು ಯೌವನಾವಸ್ಥೆಗೆ ಕಾಲಿಟ್ಟರು. ಹೆತ್ತವರಿಗೆ ಚಿಂತೆ ಶುರುವಾಯಿತು. ಬಂದವರೆಲ್ಲ ವೀಣಾಳ ಮಾತಿಗೆ, ಚುರುಕುತನಕ್ಕೆ, ಸೊಬಗಿಗೆ ಮಾರು ಹೋಗಿ ಅವಳೊಂದಿಗೆ ಮದುವೆ ಮಾಡಿಕೊಡುವಂತೆ ದುಂಬಾಲು ಬೀಳುತ್ತಿದ್ದರು. ಇದು ಹೆತ್ತವರಿಗೆ ನುಂಗಲಾರದ ತುತ್ತಾಗತೊಡಗಿತು. ಮೌನವಾಗಿ ದುಃಖವನ್ನು ನುಂಗಿ ಗೌರಿ ಇದ್ದೆಡೆಗೆ ಹೋಗಿ ಕುಳಿತು ಬಿಡುತ್ತಿದ್ದಳು. ಹೀಗೆ 3 ವರ್ಷ ಕಳೆಯಿತು. ಇತ್ತೀಚೆಗೆ ವೀಣಾ ಮೌನಾಳನ್ನು ಕಂಡರೆ ಸಿಡಿಮಿಡಿ ಎನ್ನತೊಡಗಿದಳು. ಬಂದಂಥ ಒಳ್ಳೊಳ್ಳೆ ಸಂಬಂಧಗಳು ಕೈತಪ್ಪತೊಡಗಿದಾಗ ಮೌನ ಮುರಿದು ಮೊದಲು ತಂಗಿಯ ಮದುವೆ ನಡೆಯಲಿ, ಇದರ ಬಗ್ಗೆ ತನ್ನದೇನೂ ಅಭ್ಯಂತರ ಇಲ್ಲ. ನನ್ನ ಹಣೆಯಲ್ಲಿ ಮದುವೆಯ ಯೋಗವಿದ್ದರೆ ಹಾಗೇ ಆಗುತ್ತದೆ. ನನ್ನಿಂದಾಗಿ ವೀಣಾಳನ್ನು ಕಾಯಿಸುವುದು ಯಾವ ನ್ಯಾಯ? ನನಗಾಗಿ ಗಂಡು ಹುಟ್ಟಿದ್ದರೆ ಇಂದಲ್ಲ ನಾಳೆ ನನ್ನ ಮದುವೆ ಆಗುವುದೆಂದು ದೃಢ ವಿಶ್ವಾಸದಲ್ಲಿ ಹೇಳಿ ತಾಯಿ ತಂದೆಯರನ್ನು ಒಪ್ಪಿಸಿದಳು. ತಂದೆ ತನಗಾಗಿ ಚಿಂತಿಸಿ ದಿನೇ ಕೃಶರಾಗುತ್ತಿರುವುದನ್ನು ಮೌನ ನೋಡದಾದಳು. ತಂಗಿಯ ಮದುವೆಯ ನೆಪದಿಂದಲಾದರೂ ಸ್ವಲ್ಪ ನೆಮ್ಮದಿ, ಚೇತರಿಕೆ ಕಂಡು ಬಂದರೆ ಸಾಕೆನ್ನುವ ಮನಸ್ಥಿತಿಗೆ ಬಂದಿದ್ದಳು. ವೀಣಾಳಿಗೆ ಒಂದು ಒಳ್ಳೆಯ ಸಂಪ್ರದಾಯಸ್ಥ ಶ್ರೀಮಂತ ಕುಟುಂಬವೇ ಸಂಬಂಧ ಕೇಳಿಕೊಂಡು ಬಂದಿತ್ತು. ಶ್ರೀಮಂತರು ಎಂದ ಮೇಲೆ ಅವರಿಗೆ ತಕ್ಕಂತೆ ಲಗ್ನ ಮಾಡಿಕೊಡಬೇಕೆಂದು ಇವರು ಹೊಲ ತೋಟ ಮಾರಿ ಮದುವೆ ಮಾಡಿಕೊಟ್ಟರು. ತಾನು ಶ್ರೀಮಂತರ ಮನೆಯಲ್ಲಿ ಸುಖವಾಗಿರಬಹುದೆಂದು ವೀಣಾ ಕನಸು ಕಾಣತೊಡಗಿದಳು. ಅತ್ತೆ ಮನೆ ಸೇರಿದ 3 ತಿಂಗಳಿಗೆ ಮನೆಯವರ ವಿಚಿತ್ರ ಸಂಪ್ರದಾಯ. ಮಡಿ ಮೈಲಿಗೆ ಮನೆಯಿಂದ ಹೊರಗಡೆ ಹೊರಟರೆ ಅತ್ತೆ ಮಾವ ಇಲ್ಲವೇ ಗಂಡ ಹೀಗೆ ಯಾರಾದರೂ ಜೊತೆಯಲ್ಲಿ ಇದ್ದೇ ಇರಬೇಕೆಂಬ ನಿಯಮಗಳೆಲ್ಲ ಅವಳಿಗೆ ಸಹಿಸಲಾಸಾಧ್ಯ ಎನಿಸತೊಡಗಿತು. ಗಂಡ ಒಬ್ಬನೇ ಮಗನಾದ್ದರಿಂದ ಅಮ್ಮನ ಮಾತನ್ನು ಮೀರದವನಾಗಿದ್ದ. ಆ ವ್ರತ ಈ ವ್ರತ ಎಂದು ಮನೆಯವರು ಹೇಳುತ್ತಾ ಗಂಡ ಹೆಂಡತಿಯನ್ನು ಒಂದಾಗಲು ಬಿಡುತ್ತಿರಲಿಲ್ಲ. ತವರು ಮನೆಯಲ್ಲಿ ಈ ರೀತಿಯ ಯಾವ ಕಟ್ಟುಪಾಡುಗಳು ಇಲ್ಲದೆ ಸುಖವಾಗಿ ಬೆಳೆದಿದ್ದ ವೀಣಾಳಿಗೆ ಇದು ನುಂಗಲಾರದ ತುತ್ತಾಗಿ ಹೆತ್ತವರೊಂದಿಗೆ ಹೇಳಿಕೊಳ್ಳಲು ಸಾಧ್ಯವಾಗದೆ ದಿನಕ್ಕೆ ಕೃಶಳಾಗಿ ಕೊರಗತೊಡಗಿದಳು. ಹೀಗೆ ಕೆಲವು ತಿಂಗಳು ಕಳೆಯುವುದರೊಳಗೆ ಪಕ್ಕದೂರಿನ ವಿಶ್ವಾಸ್ ಎಂಬ ಬಡ ಯುವಕ ಮೌನಾಳನ್ನು ವರಿಸುವುದಾಗಿ ಸಂಬಂಧ ಕೇಳಿಕೊಂಡು ಬಂದ. ತಾಯಿ ತಂದೆ ಇಲ್ಲದ ಅವನಿಗೆ ಸ್ನೇಹಿತರೇ ಬಂಧು ಬಾಂಧವರಾಗಿದ್ದರು.
ಸ್ವಂತಕ್ಕೆಂದು ಒಂದು ಮನೆ ಇತ್ತು ಅಷ್ಟೇ. ದಿನಸಿ ಅಂಗಡಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದು ಊರಿನ ಮಂದಿಗೆ ಪ್ರೀತಿ ಪಾತ್ರನಾಗಿದ್ದ. ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡಿಕೊಟ್ಟರೆ ಸಾಕೆಂದು ಹೇಳಿದ. ಗಂಗಮ್ಮ ಬಸಪ್ಪರಿಗೆ ಇದು ಕಂಠದಲ್ಲಿ ಸಿಕ್ಕ ಬಿಸಿ ತುಪ್ಪವಾಗತೊಡಗಿತು. ಅಪರೂಪಕ್ಕೆ ಮಗಳನ್ನು ವರಿಸುವುದಕ್ಕಾಗಿ ಒಬ್ಬ ಹುಡುಗ ಮುಂದೆ ಬಂದಿರುವಾಗ ಒಪ್ಪದೇ ಇರಲಾಗಲಿಲ್ಲ. ಆದರೆ ಅವರಿಗಿದ್ದ ಚಿಂತೆ ಎಂದರೆ ಇಲ್ಲಿಯೂ ಯಾವುದೇ ಸುಖ ಕಾಣದವಳು ಅಲ್ಲಿಯೂ ಹೀಗೆ ಇರಬೇಕಾಗುವುದಲ್ಲ ಎಂಬ ಸಂಕಟ. ಶ್ರೀಮಂತರೆಂದು ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟ ಮಗಳು ವೀಣಾ ಕಷ್ಟಪಡುತ್ತಿರುವುದು ತಿಳಿದಿದ್ದರೂ ಏನು ಮಾಡಲಾಗದೆ ಅಸಹಾಯಕರಾಗಿದ್ದರು. ಈಗ ಹಿರಿ ಮಗಳಿಗೆ ಏನೆಂದು ಹೇಳಿ ಒಪ್ಪಿಸುವುದು? ಕೇಳಲು ಬಾಯಿಯೇ ಬರುತ್ತಿಲ್ಲ. ಮದುವೆ ಮಾಡದೇ ಇರಲು ಆಗುವುದಿಲ್ಲ. ಹಾಗೆಂದು ತಾವು ಇನ್ನೆಷ್ಟು ದಿನವಿರುವೆವೋ? ಹೀಗೆ ಅವಳ ತಾಯಿ ತಂದೆಗೆ ನಾನಾ ಯೋಚನೆಗಳು ಕಾಡಲಾರಂಭಿಸಿದವು. ಇವರ ತಳಮಳವನ್ನು ಅರಿತ ವಿಶ್ವಾಸ್ ಅವರಿಗೆ ಧೈರ್ಯ ತುಂಬುತ್ತಾ, ಮೊದಲಿಗೆ ನಿಮ್ಮ ಮಗಳೊಂದಿಗೆ ಮಾತನಾಡಲು ಅವಕಾಶ ಕೊಡಿ. ಅವರೊಪ್ಪಿದರೆ ನಿಮ್ಮ ಅಭ್ಯಂತರವೇನೂ ಇಲ್ಲ ಎಂದುಕೊಂಡಿದ್ದೇನೆಂದು ವಿನಯದಿಂದ ಕೇಳಿಕೊಂಡ. ಸರಿ, ಒಪ್ಪುವ ಬಿಡುವ ನಿರ್ಧಾರ ಮಗಳಿಗೆ ಬಿಟ್ಟು ನಿನ್ನ ಯಾವುದೇ ನಿರ್ಧಾರಕ್ಕೂ ನಮ್ಮ ಸಮ್ಮತಿ ಇದೆ ಎಂದರು. ಗೌರಿ ಒಪ್ಪಿದರೆ ಮಾತ್ರ ನಿಮ್ಮನ್ನು ವರಿಸುವೆ ಎಂದು ಮೌನ ವಿಶ್ವಾಸ್ ಬಳಿ ಹೇಳಿದಳು. ಗೌರಿಯ ಬಗೆಗಿನ ಪ್ರೀತಿ ಅವನಿಗೆ ಅರಿವಾಯಿತು. ಹಾಗೆಯೇ ನನ್ನ ಇನ್ನೊಂದು ಕೋರಿಕೆ ಇದೆ. ನಾನೊಬ್ಬಳೇ ನಿಮ್ಮ ಮನೆಯ ಗೃಹ ಪ್ರವೇಶ ಮಾಡುವುದಿಲ್ಲ. ಅಮ್ಮ ಅಪ್ಪನೊಂದಿಗೆ ಗೌರಿಯನ್ನು ಕರೆದುಕೊಂಡು ಬರಲು ಒಪ್ಪಿಗೆ ಇಟ್ಟರೆ ಮಾತ್ರವೇ ಮದುವೆಯಾಗುವುದು ಎಂದು ಹೇಳಿದಳು. ಸದ್ಯ ನನ್ನನ್ನು ಮದುವೆಯಾಗಲು ಒಪ್ಪಿದಿರಲ್ಲ. ನಿಮ್ಮ ಎಲ್ಲ ಕರಾರಿಗೂ ನನ್ನ ಒಪ್ಪಿಗೆ ಇದೆ ಎಂದು ವಿಶ್ವಾಸ್ ಭರವಸೆ ನೀಡಿದ. ದೇವಸ್ಥಾನದಲ್ಲಿ ಇವರಿಬ್ಬರ ಮದುವೆ ಸರಳವಾಗಿ ನೆರವೇರಿತು. ಇಷ್ಟಾದರೂ ವೀಣಾಳನ್ನು ಅವಳ ಅತ್ತೆ ಮನೆಯಲ್ಲಿ ಕಳುಹಿಸಿಕೊಡಲೇ ಇಲ್ಲ. ಮನೆಯನ್ನೆಲ್ಲ ಒಪ್ಪಗೊಳಿಸಿದ ನಂತರ ಅಮ್ಮ ಅಪ್ಪನನ್ನು ಕರೆಸಿಕೊಳ್ಳೋಣ ಎಂದು ವಿಶ್ವಾಸ್ ಮೌನಾಳಿಗೆ ಹೇಳಿ ಕರೆದೊಯ್ದ. 1 ವಾರ ಕಳೆದರೂ ಮೌನ ಹೇಗಿದ್ದಾಳೆ ಏನೆಂದು ಯಾರಿಂದಲೂ ತಿಳಿಯದಾಯಿತು. ಅಷ್ಟೆಲ್ಲ ವಿಚಾರಿಸಿ ಹುಡುಗನ ಗುಣನಡತೆ ಸ್ವಭಾವದ ಬಗ್ಗೆ ವಿಚಾರಿಸಿ ಮದುವೆ ಮಾಡಿದ್ದು ವ್ಯರ್ಥವಾಯಿತೆ ಎಂದು ತಾಯಿ ತಂದೆ ಕೊರಗತೊಡಗಿದರು. ಒಂದು ದಿನ ಮುಂಜಾನೆ ಮನೆ ಮುಂದೆ ಕಾರೊಂದು ಬಂದು ನಿಂತಿತು. ಕಾರಿನ ಡ್ರೈವರ್ ಗಂಗಮ್ಮ ಬಸಪ್ಪರ ಬಳಿ ಬಂದು, ಈಗಲೇ ಕಾರು ಹತ್ತಿ, ನಮ್ಮೂರಿನ ಸಾಹುಕಾರರು ನಿಮ್ಮನ್ನು ಕೂಡಲೇ ಕರೆತರುವಂತೆ ಹೇಳಿದ್ದಾರೆ. ನಿಮ್ಮ ಅಳಿಯ ಮಗಳ ಬಗ್ಗೆ ದೂರೊಂದು ಬಂದಿದೆ. ನೀವು ಸ್ಥಳದಲ್ಲಿ ಹಾಜರಿರಬೇಕಂತೆ ಎಂದ. ಇದೆಲ್ಲಿಯ ಗ್ರಹಚಾರ ನಮ್ಮ ಮಕ್ಕಳನ್ನು ಕಾಡುತ್ತಿದೆ ಅಪ್ಪ ದೇವರೇ ಎಂದುಕೊಳ್ಳುತ್ತಾ ಪಕ್ಕದ ಮನೆಯವರಿಗೆ ಗೌರಿಯ ಕಡೆ ಸ್ವಲ್ಪ ಗಮನ ಕೊಡುವಂತೆ ಹೇಳಿಸಿ ಕಾರಿನಲ್ಲಿ ಹೊರಟರು. ಇವರು ಹೊರಟ ಸ್ವಲ್ಪ ಸಮಯಕ್ಕೆ ಗೌರಿಯು ತಡೆಯಲಾಗದೆ ಕಟ್ಟಿದ್ದ ಗೂಟದ ಸಮೇತ ಕಿತ್ತುಕೊಂಡು ಕಾರನ್ನು ಹಿಂಬಾಲಿಸತೊಡಗಿದಳು. ಕಾರು ಸೀದಾ ಒಂದು ಭವ್ಯ ಬಂಗಲೆಯ ಮುಂದೆ ನಿಂತಿತು. ಡ್ರೈವರ್ ಕೆಳಗೆ ಇಳಿದವನೇ ಹಿಂಬಾಗಿಲು ತೆಗೆದು ತಲೆ ತಗ್ಗಿಸಿ ನಿಂತ. ಕಾರಿನ ಶಬ್ದ ಕೇಳಿ ಬಂಗಲೆಯೊಳಗಿಂದ ಮೌನ ಒಂದೇ ಓಟದಲ್ಲಿ ಓಡಿ ಬಂದು ತಾಯಿ ತಂದೆಗೆ ನಮಸ್ಕರಿಸಿದಳು. ಓಡುತ್ತಾ ಬಂದ ಗೌರಿಯು ಕಾರಿನ ಬಳಿ ಬಂದು ಅಲುಗಾಡದೆ ನಿಂತು ಬಿಟ್ಟಳು. ಮನೆಯೊಳಗೆ ಬಂದ ಗಂಗಮ್ಮ ಬಸಪ್ಪ ದಂಪತಿ ಶಾಕಿನಿಂದ ಹೊರಬರದೆ ದಿಗ್ಭ್ರಾಂತರಾಗಿ ಕುಳಿತಿದ್ದರು. ಗೌರಿ ಖುಷಿಯಿಂದ ಮನೆಯ ಸುತ್ತಲಿನ ತೋಟದಲ್ಲಿ ಸುತ್ತು ಹಾಕುತ್ತಿತ್ತು. ಮೌನ ತಾಯಿ ತಂದೆಗೆ ತಿಂಡಿ ಕೊಟ್ಟು ವಿಷಯ ತಿಳಿಸತೊಡಗಿದಳು. ಅಂದು ಮದುವೆ ಮಾಡಿಕೊಂಡು ಈ ಊರಿಗೆ ಕರೆದುಕೊಂಡು ಬಂದಾಗ ವಿಶ್ವಾಸ್ ಸಾಹುಕಾರನಿರಬಹುದೆಂಬ ಸಣ್ಣ ಸುಳಿವು ನನಗಿರಲಿಲ್ಲ. ಆದರೆ ಈ ಬಂಗಲೆಯ ಮುಂದೆ ನಿಂತಾಗ ನನಗೂ ನಿಮ್ಮಷ್ಟೇ ಆಶ್ಚರ್ಯವಾಗಿತ್ತು. ವೈಶಾಖ ಎಂದು ಕೂಗಿದಳು. ವೀಣಾಳ ವಯಸ್ಸಿನವಳೇ ಒಬ್ಬ ಹುಡುಗಿ ಅತ್ತಿಗೆ ಎನ್ನುತ್ತಾ ಬಂದಳು. ಅವಳನ್ನು ಅಪ್ಪ ಅಮ್ಮನಿಗೆ ಪರಿಚಯಿಸುತ್ತಾ, ಇವಳೂ ನಮ್ಮ ವೀಣಾ ಒಂದು ಕಾಲೇಜಿನಲ್ಲಿ ಓದಿದ್ದರಂತೆ ಎಂದವಳನ್ನು ತಡೆದ ವೈಶಾಖ, ಅತ್ತಿಗೆ, ಮುಂದಿನದ್ದನ್ನು ನಾನೇ ಹೇಳುತ್ತೇನೆ ಎಂದು ತಡೆದಳು. ವೀಣಾ ನಾನು ಒಂದೇ ಕಾಲೇಜು. ಆದರೆ ವೀಣಾಳಿಗೆ ತಾನು ಬುದ್ಧಿವಂತಳೆಂಬ ಗರ್ವ ಬಹಳವೇ ಇತ್ತು. ತನ್ನ ಅಕ್ಕನ ಬಗ್ಗೆ ಯಾವಾಗಲೂ ಹಂಗಿಸುತ್ತಲೇ ಮಾತನಾಡುತ್ತಿದ್ದಳು. ನೀವು ಸಹ ತೋಟ ಗದ್ದೆ ಇದ್ದರೆ ನಮ್ಮೊಂದಿಗೆ ಬಂದಿರಲು ಒಪ್ಪುವುದಿಲ್ಲವೆಂದು ಅದ್ದೂರಿ ಮದುವೆ ನೆಪದಲ್ಲಿ
ಎಲ್ಲವನ್ನು ಮಾರುವಂತೆ ಮಾಡಿದೆ. ಹಾಗೆಯೇ ವೀಣಾಳಿಗೆ ಬುದ್ಧಿ ಕಲಿಸಲೆಂದೇ ಅವಳನ್ನು ನನ್ನ ಚಿಕ್ಕಣ್ಣನಿಗೆ ತಂದುಕೊಂಡು ಆಚಾರ ನೇಮ ನಿಷ್ಠೆ ಎಂದು ಹೆಚ್ಚಾಗಿ ಗೋಳಾಡಿಸಿ ಅವಳಿಗೆ ತನ್ನ ತಪ್ಪಿನ ಅರಿವಾಗುವಂತೆ ಮಾಡಿದ್ದೇವೆ. ಈಗ ನಿಮ್ಮ ಮಗಳು ಕಾದ ಕಬ್ಬಿಣವನ್ನು ಬಡಿದಾಗ ಹದವಾಗುವಂತೆ ಸರಿ ಹೋಗಿದ್ದಾಳೆ. ಮೌನ ತುಂಬ ಸರಳತೆಗೆ ಬೆಲೆ ಕೊಡುತ್ತಿದ್ದರು. ಹಾಗಾಗಿ ಅವರಿಷ್ಟದಂತೆ ನಮ್ಮಣ್ಣ ಸರಳವಾಗಿ ವಿವಾಹ ಮಾಡಿಕೊಂಡರು. ಈ ಕಾರಣದಿಂದಾಗಿಯೇ ನಾನು ನನ್ನಿಬ್ಬರು ಅಣ್ಣಂದಿರ ಮದುವೆಗೆ ಹಾಜರಾಗದೆ ಪ್ಲಾನ್ ಮಾಡಿದೆ. ನನ್ನ ಅಣ್ಣಂದಿರ ಜೊತೆ ನಮ್ಮ ಅಮ್ಮ ಅಪ್ಪನೂ ಸಾಥ್ ಕೊಟ್ಟರು. ನಾಡಿದ್ದು ಇಬ್ಬರ ಮದುವೆಯ ರಿಸೆಪ್ಷನ್ ಬೆಂಗಳೂರಿನಲ್ಲಿ ಇಟ್ಟುಕೊಂಡಿದ್ದೇವೆ. ಅದುವರೆಗೂ ಈ ವಿಷಯ ವೀಣಾಗೆ ತಿಳಿಯುವುದು ಬೇಡ. ಸಡನ್ನಾಗಿ ಅವಳ ಮುಂದೆ ಹೋಗಿ ಆಶ್ಚರ್ಯಪಡಿಸೋಣ. ಇನ್ನು ಮೇಲೆ ನಾವೆಲ್ಲ ಇಲ್ಲೇ ಒಟ್ಟಿಗೆ ಈ ಮನೆಯಲ್ಲಿ ಹಾಯಾಗಿ ಇರಬಹುದು. ಮಕ್ಕಳು ಕಣ್ಮುಂದೆ ಇದ್ದರೆ ನಿಮಗೂ ಸಮಾಧಾನ ಅಲ್ವಾ ಎಂದಳು. 2 ದಿನ ಬಿಟ್ಟು ಎಲ್ಲರೂ ಬೆಂಗಳೂರಿನಲ್ಲಿದ್ದ ವೀಣಾಳ ಮನೆಗೆ ಬಂದಿಳಿದರು. ಎಲ್ಲರನ್ನು ನೋಡಿ ವೀಣಾಳಿಗೆ ಆಶ್ಚರ್ಯ. ತಾಯಿ ತಂದೆ ಅಕ್ಕನನ್ನು ನೋಡಿ ಸಂತೋಷದಿಂದ ಸಂಭ್ರಮಿಸಿದಳು. ಓಡಿ ಬಂದವಳೆ ಅಕ್ಕನ ಬಳಿ ಕ್ಷಮೆ ಕೇಳಿದಳು. ವೈಶಾಖಳನ್ನು ಅವರ ಜೊತೆ ನೋಡಿ ಆಶ್ಚರ್ಯವಾಯಿತವಳಿಗೆ. ನಿಧಾನವಾಗಿ ನಡೆದದ್ದೆಲ್ಲ ತಿಳಿದಾಗ ತನ್ನ ತಪ್ಪಿನ ಅರಿವಾಗಿ ನಾಚಿಕೆಯಿಂದ ಮೊದಲೇ ಎಲ್ಲರ ಬಳಿ ಕ್ಷಮೆ ಕೇಳಿದಳು. ಮೌನ ವೀಣಾ ಒಂದೇ ಮನೆಗೆ ಸೇರಿದ್ದು ಹೆತ್ತವರಿಗೂ ಖುಷಿಯಾಯಿತು. ತಮ್ಮ ಕಷ್ಟ ಕಳೆಯಿತೆಂದು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.